ಒಂದು ಕಾಲದಲ್ಲಿ ಸೃಷ್ಟಿಯ ಪೂರ್ವದಲ್ಲಿ ಬ್ರಹ್ಮದೇವನಿಗೆ ಜಾಡ್ಯವು ಆವರಿಸಿದಾಗ ಆಕಳಿಸಿದನಂತೆ. ಆ ಸಂದರ್ಭದಲ್ಲಿ ಅವನ ಆಕಳಿಕೆಯ ಕಾರಣದಿಂದ ಅವನ ಬಾಯಿಯಿಂದ ಹೊರಬಂದವನು ನಾನು. ಜಾಂಬವನ್ ಎಂಬುದಾಗಿ ನನಗೆ ಹೆಸರನ್ನಿಟ್ಟಿದ್ದಾರೆ. ಎಲ್ಲರೂ ಜಾಂಬವಂತ ಜಾಂಬವಂತ ಎಂಬುದಾಗಿ ಕರೆಯುತ್ತಾರೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರವನಿಗೆ ಸಹಾಯಕನಾಗಿದ್ದುಕೊಂಡು ಧನ್ಯನಾದೆ. ಅದೇ ರೀತಿಯಲ್ಲಿ ಅವನದೇ ಧ್ಯಾನವನ್ನು ಮಾಡುತ್ತಾ ಇದ್ದ. ಏನು ಮಾಡೋಣ, ನಮ್ಮ ರಾಮ ಸರಯು ನದಿಯಲ್ಲಿ ತಾನಿಳಿದು ನಿರ್ಯಾಣವನ್ನು ಹೊಂದಿದ. ಅದರ ನಂತರ ನನಗೆ ಕೇವಲ ರಾಮನ ನೆನಪು, ಅವನ ಧ್ಯಾನವೊಂದೇ ಉಳಿದುದು. ಆದರೂ ಮಾಡಿದವನಿದ್ದಾನೆ ಅಂದು ಮುಂದಕ್ಕೆ ಯುಗಯುಗಗಳಲ್ಲಿಯೂ ದರ್ಶನವನ್ನು ಕೊಡುತ್ತೇನೆ ಎಂಬುದಾಗಿ. ಹಾಗಾಗಿ ಅದನ್ನೇ ನಂಬಿಕೊಂಡು ರಾಮ ಧ್ಯಾನವನ್ನು ಮಾಡುತ್ತಾ ಇಂಬನ್ನೂ ಕಂಡುಕೊಂಡವನಿದ್ದೇನೆ. ಆದರೆ ಹೀಗೆ ಇರುವುದಕ್ಕಾಗುತ್ತದೆಯೇ? ಜೀವನೋಪಾಯಕ್ಕೆ ನಿತ್ಯವೂ ಆಹಾರವನ್ನು ಹುಡುಕುವುದು ಬೇಡವೇ? ಎನ್ನುವ ಕಾರಣಕ್ಕೆ ಅನುಗಾಲದಲ್ಲಿಯೂ ಆಹಾರವನ್ನು ಹುಡುಕುತ್ತಾ ಉದರಂಭರಣವನ್ನು ಮಾಡಿಕೊಂಡಿದ್ದೆ. ಒಂದೊಮ್ಮೆಗೆ ಹೀಗೆ ಕಾಡನ್ನು ಸೇರಿ ಆಹಾರವನ್ನು ಹುಡುಕುತ್ತಿರುವಾಗ ಕೇಳಿ ಬಂದಿತು ಪುಟ್ಟವಾದಂತಹ ಮಗುವಿನ ರೋದನ. ಈ ಗಿಡಮರಗಳ ಮಧ್ಯದಲ್ಲಿ ಎಲ್ಲಿಂದ ಮಗು ಎಂಬುದಾಗಿ ಆಶ್ಚರ್ಯಚಕಿತರಾದರೂ ಸನಿಹಕ್ಕೆ ಹೋಗಿ ನೋಡುತ್ತೇವೆ. ಚಿಕ್ಕದಾದಂತಹ ಹೆಣ್ಣು ಮಗು. ಸಂಸಾರ ಬಂಧನವೇ ಬೇಡ, ಭಗವಂತನ ಧ್ಯಾನವನ್ನೇ ಸಾಕು ಎಂಬುದಾಗಿ ನಿರ್ಲಿಪ್ತ ಭಾವದಿಂದ ಇದ್ದ ನನಗೆ ಭಗವಂತ ಈ ರೀತಿಯಲ್ಲಿ ಒಂದು ಸಾಂಸಾರಿಕವಾದಂತಹ ಬಂಧನವನ್ನು ಬಲಿದ ಎನ್ನುವುದಾಗಿ ಅರ್ಥವಿಸಿಕೊಂಡು ಆ ಮಗುವನ್ನು ಎತ್ತಿ ತಂದು ಬೆಳೆಸಿದ್ದೇನೆ. ಈಗ ನನ್ನ ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದ ಅಕ್ಕರೆಯಿಂದ ಪ್ರೀತಿಯಿಂದ ಲಾಲಿಸಿ ಪಾಲಿಸಿ ನನ್ನಿಂದಲೇ ಸಾಕಲ್ಪಟ್ಟವಳು ಎನ್ನುವ ಕಾರಣಕ್ಕೋಸ್ಕರವಾಗಿ ಜಾಂಬವತಿ ಎಂಬುದಾಗಿ ನಾಮಕರಣವನ್ನು ಮಾಡಿದವನಿದ್ದೇನೆ. ವಿಚಿತ್ರ ನೋಡಿ,
ಹೀಗೆ ಕೆಲ ಕಾಲ ಸಂದು ಹೋದ ಮೇಲೆ ಮೊನ್ನೆ ತಾನೇ ವನಪ್ರದೇಶದಲ್ಲಿ ಒಂದು ಗಂಡು ಮಗುವು ಸಿಕ್ಕಿದುದು ಒಳ್ಳೆಯದಾಯಿತು. ಯಾಕೆಂದರೆ ಈ ಮಗಳಿಗೆ ಬೇಸರವನ್ನು ಕಳೆಯುವುದಕ್ಕೆ, ಆಡಿಸುವುದಕ್ಕೆ, ಪಾಡಿಸುವುದಕ್ಕೆ ಒಂದು ಮಗು ಸಿಕ್ಕಿದುದರಿಂದ ಅದರ ಲಾಲನೆ ಪಾಲನೆಯಲ್ಲಿ ಈಕೆ ಕಾಲಕ್ಷೇಪವನ್ನು ಮಾಡುತ್ತಾ ಇದ್ದಾಳೆ. ಆದರೆ ನನ್ನ ಮನಸ್ಸಿನ ಬೇಗೆ ಏನು ಮಾಡಲಿ? ಲಕ್ಷ್ಮೀ ಆತ ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕನಾದಂತಹ ಪರಮೇಶ್ವರ ರಾಮ. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಬ್ರಹ್ಮಾದ್ಯಮನದಿಂದ ಪ್ರಾರ್ಥಿಸಲ್ಪಡತಕ್ಕಂತಹ ವೈಕುಂಠ ನಿವಾಸಿಯೇ ರಾಮನಾಗಿ ಬಂದವನು ಎನ್ನುವ ಪರಮ ಸತ್ಯವನ್ನು ಅರಿತುಕೊಂಡವರಿದ್ದೇನೆ. ಎಂತಾದರೂ ಸರಿ, ನಮಗೆ ನನ್ನ ಚರ್ಮ ಚಕ್ಷುಗಳಲ್ಲಿ ಅವರನ್ನು ಕಾಣಬೇಕು ಎನ್ನುವಂತ ಹಪಹಪಿಕೆ ನನ್ನ ದೇಹ ವ್ಯಾಪಿಯಾಗಿ ಈ ಕಾಲದಲ್ಲಿ ನನ್ನನ್ನು ಕಾಡುತ್ತಾ ಇದೆ. ಆದರೆ ರಾಮ ನಿರ್ಯಾಣದ ನಂತರ ಯುಗಗಳೇ ಸಂದು ಹೋದವು. ನನಗೆ ರಾಮ ದರ್ಶನವಾಗುವುದಿಲ್ಲ. ಅಂದರೆ ರಾಮ ದರ್ಶನದ ಯೋಗ ಭಾಗ್ಯಗಳು ನನಗಿಲ್ಲವೇ? ಯಾಕೆ ಹೀಗೆ ಎಂಬುದಾಗಿ ಚಿಂತಿತನಾಗಿದ್ದೇನೆ. ಆದರೆ ಇವರ ರಕ್ಷಣೆಯ ಹೊಣೆ ನನ್ನಲ್ಲಿರುವುದರಿಂದ ನನ್ನ ಚಿಂತೆಯಲ್ಲಿಯೇ ನಾನಿರುವುದಲ್ಲ, ಅವರ ಸುಖ ಕಷ್ಟಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಮಗಳೇ,
ಒಂದು ಮಾತುಗಳಿಂದ ನನ್ನ ಮನಸ್ಸನ್ನು ರಂಜಿಸುತ್ತಿದ್ದವಳು. ಇಂದು ಮಾದವಲ್ಲ ಆಗಿದ್ದೆ. ನಿನ್ನ ಮಗನ ಬರಿ ಎಂದಿನಂತಿಲ್ಲ. ಯಾವುದರಲ್ಲಿ ಕೊರತೆ ಉಂಟು? ತಿನ್ನುವುದಕ್ಕೆ ವಿಶೇಷವಾದಂತಹ ಸಿಹಿಗೇನು ಬೇಕೆ? ತರತರದ ಹಣ್ಣು ಹಂಪಲುಗಳು ಬೇಕೆ? ಆಡುವುದಕ್ಕೆ ಏನಾದರೂ ಆಟಿಕೆ ಬೇಕೆ? ಏನೇ ಬೇಕಿದ್ದರೂ ಹೇಳು ಮಗಳೇ, ನಾನು ತಂದು ಕೊಡುತ್ತೇನೆ. ಯಾವುದು ಮಗಳೇ? ಈ ದಟ್ಟವಾದಂತ ಅರಣ್ಯದಲ್ಲಿ ಈ ಗುಹೆಯೊಳಗೆ ಇರುವವರು ಹೌದು. ನೋಡಿದನ್ನೇ ನೋಡುವುದು, ಆಡಿದಂತ ಆಟವನ್ನೇ ಆಡುವುದು ಅಲ್ವೇಪ್ಪಯ್ಯ? ಹೌದು ಮಗಳೇ, ಏಕತಾನತೆ. ಹೌದು. ಈ ಹೊತ್ತಿಗೆ ನನಗೆ ಹೊಸದಾದ ಒಂದು ಆಟವನ್ನು ಆಡಬೇಕು ಎಂಬುದಾಗಿದ್ದೇನೆಪ್ಪಯ್ಯ. ಹೊಸ ಆಟ? ಹೌದು. ಅದಕ್ಕೆ ಹೊಸದಾದ ಆಟಿಕೆ ಬೇಕಲ್ವೇಪ್ಪಯ್ಯ? ಒಂದು ಆಟಿಕೆ ಬೇಕು ಮಗಳೇ. ಹಾಗಾಗಿ ಈ ಹೊತ್ತಿಗೆ ನಿಮ್ಮಲ್ಲಿ ಕೇಳುತ್ತಾ ಇದ್ದು ಏನಾದ್ರೆ ಒಂದು ಆಟಿಕೆ ಅಂತ ನೋಡಿದಪ್ಪಯ್ಯ. ಅರಿತ ಮಗಳೇ, ಏಕತಾನತೆಯ ಬೇಸರವನ್ನು ಕಳೆಯುವುದಕ್ಕೆ ನೂತನವಾದ ಆಟಿಕೆಯ ಅಗತ್ಯತೆ ನಿನಗೆ ಬೇಕಾಗಿದೆ. ಯೋಚನೆ ಮಾಡಬೇಡ. ಇನ್ನಪ್ಪ ನಾನು ಜಾಂಬವಂತ ಮನಸ್ಸು ಮಾಡಿದರೆ ಲೋಕಾಂತರದಲ್ಲಿ ಇರುವ ವಸ್ತುವನ್ನು ತರಬಲ್ಲೆ. ಒಳಗೆ ಗುಹೆಯಲ್ಲಿ ಇಟ್ಟುಕೋ, ಮಗು ಪ್ರವೀರನನ್ನು ಜಾಗ್ರತೆಯಲ್ಲಿ ನೋಡಿಕೋ, ಬೇಗನೆ ಹೋಗಿ ಹೀಗೆ ಹೋಗಿ ಆಗಿ ಬರ್ತದೆ.
ಈ ತೋಡಿಗೆ